ಇವಾಗ ಫಸ್ಟ್ ಆಚೆ ಕಡೆ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಮಾಡೋಣ. ತೇಜು ಗುಫಿ ಬರೋ ಅಷ್ಟೊತ್ತಿಗೆ ಬೇಗ ಬೇಗ ರಂಗೋಲಿ ಎಲ್ಲ ಹಾಕಿ ಇದು ಮಾಡ್ಬೇಕು, ಇಲ್ಲಾಂದ್ರೆ ತುಳ್ದೆಲ್ಲ ಮನೆ ಎಲ್ಲ ಗಲೀಜು ಮಾಡಿ ಇಟ್ಟಿರ್ತಾನ ಅವನು. ಇವಾಗ ಏನಂದರೆ ಹೊಸ್ಲು ಕುಂಕುಮ ಮಾಡ್ತಾ ಇದ್ದೀನಿ. ನೋಡೋಣ ನಾಳೆಯಿಂದ. ಇವತ್ತು ಓಕೆ, ನಾಳೆ ಬೆಳಗ್ಗೆ ಎದ್ದು ಇದೇ ವಿಡಿಯೋ ನಾನು ಮಾಡ್ತೀನಿ. ಇವಾಗ ರಂಗೋಲಿ ಹಾಕಾಯ್ತು. ಒಂದು ಒದೆ ಸರಿಯಾಗಿ ತಿಂದಿದ್ದೇನೆ, ರಂಗೋಲಿ ತುಳಿದ್ಬಿಟ್ಟು ಇನ್ನೊಂದು ಒದೆ ತಿನ್ನಕ್ಕೆ ರೆಡಿ ಆಗ್ತಾ ಇದ್ದೇನೆ ನೋಡಿ. ನಮ್ಮ ಮನೇಲಿ ಅದಕ್ಕೆ ರಂಗೋಲಿ ಹಾಕಲ್ಲ ನಾವು. ಬಾ ಹೊಡಿತೀನಿ ನೋಡಿ ಅವಳಿಗೆ, ನೋಡಿ ತುಳ್ಕೊಂಡು ಹೋಗ್ತಾ ಇರೋದೆ. ತೇಜಸ್ ಅವ್ರು ಏನು ಮಾಡ್ತಿದ್ದಾರೆ ನೋಡೋಣ. ನೋಡಿ ತೇಜಸ್ ಅವರು ನಾನು ರಂಗೋಲಿ ಹಾಕೋ ಅಷ್ಟೊತ್ತಿಗೆ ಕಾಫಿಗೆ ರೆಡಿ ಮಾಡ್ತಾ ಇದ್ದಾರೆ, ಹಾಲೆಲ್ಲ ತೊಗೊಂಬಂದ್ಬಿಟ್ಟು. ಸೊ ಇಬ್ಬರು ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋದಷ್ಟೇ. ಕಾಫಿ ಕುಡಿಯೋಣ ಬನ್ನಿ. ತೇಜಸ್ ಅವರು ನಮಗೋಸ್ಕರ ಕಾಫಿ ಮಾಡಿದ್ದಾರೆ, ಸೊ ಕಾಫಿ ಕುಡಿಯೋಣ. ಬಿಸಿ ಬಿಸಿ ಕಾಫಿ ರೆಡಿ. ಕಾಫಿ ಜೊತೆಗೆ ರಸ್ಕು. ಥ್ಯಾಂಕ್ ಯು ಫಾರ್ ದ ಕಾಫಿ. ಬ್ರೇಕ್ಫಾಸ್ಟಿಗೆ ಏನು ಮಾಡ್ತಿದ್ದೀವಿ ಇವತ್ತು ತೇಜಸ್ ಅವರೇ? ನೀನು ಬಿರಿಯಾನಿ ಮಾಡೋಣ ಅಂತಂದ್ರೆ ಅದಕ್ಕೆ ಮಗರು ಇವತ್ತು ಸೋಮವಾರ ಬಿರಿಯಾನಿ ಅದಕ್ಕೆ ವೆಜ್ ಏನಾರ ಮಾಡೋದಕ್ಕೆ ಮಲ್ನಾಡ್ ಸ್ಟೈಲ್ದು ನೀರು ದೋಸೆ ಮಾಡು ಅಂತ ಅಂದೆ. ಇವತ್ತು ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಲೆಟ್ಸ್ ಸ್ಟಾರ್ಟ್. ಸೊ ನೀರು ದೋಸೆಗೆ ಬ್ಯಾಟರ್ ರೆಡಿಯಾಗಿದೆ. ಸೊ ಇವತ್ತು ನೀರು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ವಲ್ಲ, ಅದಕ್ಕೆ ನಾನು ತೇಜು ಸೇರಿ ನೀರು ದೋಸೆಗೆ ಬ್ಯಾಟರ್ ರೆಡಿ ಮಾಡಿದ್ದೀವಿ. ಇವಾಗ ಈ ಬ್ಯಾಟರ್ನ ತೆಗೆದು ಈ ಹಂಚ್ ಮೇಲೆ ಹಾಕಬೇಕು. ರೆಡಿ ಮಾಡ್ಕೊಳ್ಳೋಣ. ನೀರು ದೋಸೆ ಹಿಂಗೆ ಬಬ್ಬಲ್ ಬಂದೆ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಇದೊಂದು ಸ್ವಲ್ಪ ಹೆರ್ಚ್ಬೇಕು, ತುಂಬಾ ಹಾಕ್ಬೇಕು ನೀನು, ಒಂದು ಸೌಟಲ್ಲಿ ಹೆರ್ಚ್ಬೇಕು ನೀನು ಅದನ್ನ. ಅದೇ ಇವತ್ತು ನೀರು ದೋಸೆ ರೆಡಿ ಇದೆ, ಬನ್ನಿ ತೋರಿಸ್ತೀನಿ ನೀರು ದೋಸೆ ಹೇಗೆ ಬಂದಿದೆ ಅಂತ. ಬಿಸಿ ಬಿಸಿ ನೀರು ದೋಸೆ ಆಗಿದೆ ಕಾಳುಗೊಜ್ಜು ಜೊತೆ. ಇವಾಗ ತೇಜುಗೆ ನೀರು ದೋಸೆ ಕೊಡೋಣ ಬನ್ನಿ. ತೇಜು ನೀರು ದೋಸೆ ರೆಡಿ, ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಅಯ್ಯೋ ಇಲ್ವಾ ಬಟ್ಟೆ ಹಾಕಿಲ್ಲ, ಅದಕ್ಕೆ ದಿವಾನಿಗೆ ಬಟ್ಟೆ ಹಾಕಿಲ್ಲ, ವಾಶ್ ಮಾಡೋಕೆ ಹಾಕಿದ್ದೀವಿ, ಅದಕ್ಕೆ ಟೇಸ್ಟ್. 5 ದೋಸೆ ಹಾಕಿದ್ದೀನಿ, 2 ಮಿನಿಟ್ ಕೊಡುವೆ. ನಾನು ಕಾಯ್ತಾ ಇದ್ದೀನಿ, ಬೇಗ ಹೇಳು, ಟೇಸ್ಟ್ ಮಾಡಿ ಹೇಗಿದೆ. ಕಾಳುಗೊಜ್ಜು ಸಾಂಬಾರು ಹೇಗಿದೆ? ತೇಜು ಏನು ಮಾಡ್ತಿದ್ಯಾ? ಚಿಕನ್ ಬಿರಿಯಾನಿ. ಸಂಜೆ ಆಗ್ತಿದ್ದಂಗೆ ತೇಜು ನಂಗೋಸ್ಕರ ಬಿಸಿ ಬಿಸಿ ಬೋಂಡ ಮತ್ತು ಚಟ್ನಿ ಮಾಡ್ಕೊಂಡು ಬಂದ್ಕೊಟ್ರು. ತಿಂದ್ವಿ ಚೆನ್ನಾಗಿ. ಆಮೇಲೆ ಸಂಜೆ ಆದಮೇಲೆ ಮಾಲಿಗೆ ಹೋಗ್ತಾ ಇದ್ವಿ. ಮಿನಿಸೋ ಮಾಲಿಗೆ ಹೋದಾಗ ಅಲ್ಲಿ ಎಷ್ಟು ಚೆನ್ನಾಗಿರೋ ಐಟಮ್ಸ್ ಎಲ್ಲ ಇತ್ತಂದರೆ, ಬಟ್ ತೊಗೊಳಕ್ಕಂತೂ ಮನ್ಸು ಬಂದಿಲ್ಲ. ಯಾಕಂದ್ರೆ ಎಲ್ಲ ಕಾಸ್ಟ್ಲಿ ಐಟಮ್ಸೇ ಇರೋದು, ಎಲ್ಲ ಕೈ ಇಟ್ಟರೆ 1000 ರುಪೀಸಲ್ಲಿ. ಬಟ್ ಚೆನ್ನಾಗಿತ್ತು ಎಲ್ಲ, ಅದಕ್ಕೆ ಆನ್ಲೈನಲ್ಲೇ ತೊಗೊಳ್ಳೋಣ ಅಂತ ವಾಪಸ್ ಬಂದ್ವಿ. ಈ ಡಾಲ್ ಅಂತ ಎಷ್ಟು ಕ್ಯೂಟಾಗಿತ್ತು ಅಂದರೆ ತೇಜುಗೆ ನನ್ನ ಫೋಟೋಸ್ ತೆಗಿತಾನೇ ಇದ್ದರು. ಸೊ ಲುಕ್ ಅಟ್ ಮೈ ಫೇಸ್ ಇದರಲ್ಲಂತ ಐ ವಾಸ್ ಮೇಕಿಂಗ್ ಫೇಸಸ್ ಬಿಕಾಸ್ ಅದ್ರ ಪ್ರೈಸ್ ಬಂದ್ಬಿಟ್ಟು 1000 ರುಪೀಸ್. ಅದಿರೋದೇ ಎಷ್ಟು ಸೈಜ್ ಚಿಕ್ಕದು ನೋಡಿ. ಆಮೇಲೆ ಮಾಲಲ್ಲಿ ಫುಲ್ಲು ಓಡಾಡ್ತಾ ಬಂದ್ವಿ. ಇಲ್ಲಂತೂ ಏನು ಅಷ್ಟೊಂದು ಬೆಂಗಳೂರು ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಒನ್ ಟೈಮ್ ಹೋಗಿ ನೋಡಿಕೊಂಡು ಬರ್ಬೋದು ಅಷ್ಟೇನೇ ನೋಡಿ. ಆಮೇಲೆ ಮಿಸ್ಟರ್ ತೇಜಸ್ ಅವರು ನನಗೋಸ್ಕರ ಒಂದು ವೀಡಿಯೋ ಮಾಡೋದಕ್ಕೆ ಒಪ್ಕೊಂಡ್ರು, ಬೇಡ ಅಂತ ಫೋರ್ಸ್ ಮಾಡಿದ್ಮೇಲೆ. ಆಮೇಲೆ ನಾವು ಒಂದು ವೇಫಲ್ಸ್ ತೊಗೊಂಡು ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ವಿ. ನಾನು ತಿನ್ನೋಕೆ ತೇಜು ಕೇಳಿದಾಗ ಟೇಸ್ಟ್ ಮಾಡೋದಕ್ಕೆ ನಾನು ಒಂದೇ ಒಂಚೂರು ಕೊಟ್ಟೆ, ಅದಕ್ಕೆ ಹಿ ವಾಸ್ ವೆರಿ ಅಬೌಟ್. ಇವತ್ತಿನ ವ್ಲಾಗ್ ಇಷ್ಟೇ.